ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕಡಿಮೆ ಸಮಯದಲ್ಲಿ ಸ್ಟವ್ ಕೂಡ ಹಚ್ಚದಂಗೆ ಈಸಿಯಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಕೋಬೋದಾದಂತಹ ಅವಲಕ್ಕಿಯನ್ನು ನೋಡೋಣ. ಇದಕ್ಕೆ ಹೆಚ್ಚು ಪದಾರ್ಥಗಳು ಸಹ ಬೇಕಿಲ್ಲ, ಮಾಡೋದು ಸಹ ತುಂಬಾ ಈಸಿ. ಇದನ್ನು ಕುಕ್ ವಿತೌಟ್ ಫೈರ್ ಆ್ಯಕ್ಟಿವಿಟಿಗೆ ಸಹ ಮಾಡ್ಕೋಬೋದು. ಈಗ ಮಾಡುವ ವಿಧಾನವನ್ನು ನೋಡೋಣ. ನಾನಿಲ್ಲಿ 2 ಬಟ್ಲಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದರ ಪ್ರಕಾರವಾಗಿ ಅವಲಕ್ಕಿನ ತಗೊಳ್ಳಿ. ಅವಲಕ್ಕಿ ತಗೊಂಡು ಅದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಸಹ ಹೆಚ್ಚಿನ ಪದಾರ್ಥಗಳ ಅವಶ್ಯಕತೆ ಇಲ್ಲ, ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಅಥವಾ ಒಣಮೆಣಸು, ನಾನಿಲ್ಲಿ ಹಸಿಮೆಣಸನ್ನೇ ಉಪಯೋಗಿಸಿದ್ದೀನಿ. ಹಸಿಮೆಣಸನ್ನು ಹುರ್ಕೊಳ್ಳೋದು ಸಹ ಬೇಡ, ಹಾಗೆಯೇ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. 5ರಿಂದ 6 ಎಸಳು ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವು ಹಾಕೋದ್ರಿಂದ ಈ ಅವಲಕ್ಕಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಕಾಯಿ ತುರಿಯನ್ನು ಸಹ ಇದಕ್ಕೇ ಹಾಕ್ಕೊಳ್ಳಿ. ರುಬ್ಲಿಕ್ಕೆ ಕಾಯಿ ತುರಿ ಹಾಕಿಲ್ಲ ಅಂದರೆ ಆಮೇಲೆ ಸಹ ಹಾಕ್ಕೋಬೋದು. ಇದೆಲ್ಲವನ್ನು ನಯಸ್ಸಾಗೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಅವಲಕ್ಕಿಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕೊಬ್ಬರಿ ಎಣ್ಣೆ ಅಭ್ಯಾಸ ಇಲ್ಲ ಅಂದರೆ ನೀವು ಮನೆಯಲ್ಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಹಾಕ್ಕೊಂಡು ಸಹ ಮಾಡ್ಕೋಬೋದು. ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಮ್ಮೆ ನಾವು ಆಲ್ರೆಡಿ ಇದಕ್ಕೆ ಉಪ್ಪನ್ನು ಹಾಕಿರ್ತೀವಿ, ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇದು ಅವಲಕ್ಕಿಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕು, ಆ ರೀತಿಯಲ್ಲಿ ಕಲಿಸ್ಕೊಳ್ಳಿ. ಇದಕ್ಕೆ ಒಗ್ಗರಣೆ ಕೂಡ ಬೇಡ, ಹಾಗಿದ್ರಿಂದ ತುಂಬ ಈಸಿಯಾಗಿ ಕೆಲವು ಒಂದು 5-10 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆ ಸಹ ಬೆರೆಸ್ಕೊಳ್ಳಿ. ಸಕ್ಕರೆ ಆಪ್ಷನಲ್ಲು, ಸಕ್ಕರೆ ಹಾಕೋದ್ರಿಂದ ಈ ಅವಲಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅವಲಕ್ಕಿನ ಆದಷ್ಟು ತೆಳುವುದಕ್ಕಿಂತ ಮೀಡಿಯಮ್ ಅವಲಕ್ಕಿ ಉಪಯೋಗಿಸ್ಕೊಳ್ಳಿ. ಅವಲಕ್ಕಿ ನಾವು ಟೊಮೆಟೊ ಈರುಳ್ಳಿ ಎಲ್ಲ ಹಾಕೋದ್ರಿಂದ ಮೆತ್ತಗಾಗತ್ತೆ. ಈಗ ರುಚಿಯಾದ ದಿಢೀರ್ ಅವಲಕ್ಕಿ ರೆಡಿ.